ಹಾಯ್ ಹಲೋ ಫ್ರೆಂಡ್ಸ್, ಇವಾಗ ಗೋಧಿ ಉಂಡೆ ಮಾಡೋದು ನೋಡೋಣ ಬರ್ರಿ. ಗೋಧಿ ಉಂಡೆ ಮಾಡ್ಲಿಕ್ಕೆ 3 ಪಾವು ಕೆ ಜಿ ಗೋಧಿ ತೊಗೊಂಡೇನಿ. ಅಂದ್ರೆ ಕೆ ಜಿಗೆ ಒಂದು ಸ್ವಲ್ಪ 200 ಗ್ರಾಮ್ ಕಮ್ಮಿ, 200 ಗ್ರಾಮ್ ಕಮ್ಮಿ. ಚಲೋದಂಗೆ ಹುರ್ಕೋಬೇಕು. ಸ್ವಚ್ಛಂಗೆ ಎಲ್ಲ ಕ್ಲೀನ್ ಮಾಡ್ಕೊಂಡೈತಿ. ಚಲೋದಂಗೆ ನಿಧಾನಕ್ಕೆ ಉರಿ ಇಟ್ಟು ಹುರ್ಕೋಬೇಕು. ಹೊತ್ತಬಾರ್ದು, ಹಸಿನೂ ಇರಬಾರ್ದು. ಚಲೋದಂಗೆ ಹುರ್ಕೋಬೇಕು. ಗೋಧಿ ಹುರಿದ್ರಂತೂ ಭಾಳ ಚಲೋ ಆಗ್ತದೆ. ಹಿಟ್ಟು ಹುರಿದ್ರೆ ಒಂದು ಕಡೆ ಬೇಯ್ತೈತಿ, ಒಂದು ಕಡೆ ಬೇಯಂಗಿಲ್ಲ. ಗೋಧಿ ಹುರಿದ್ರೆ ಇದ್ರಾಗೆಲ್ಲ ಗೋಧಿ ಎಲ್ಲ ಹುರಿದಿರ್ತೈತಿ. ಈಗ ನೋಡ್ರಿ, ಎಲ್ಲ ಹುರ್ಕೊಳ್ಳೋದಾಯ್ತು. ಎಲ್ಲ ಇದೇ ಥರ ಹುರ್ಕೋಬೇಕು. ಭಾಳ ಕಡಿಮೆನೂ ಹಾಕಬಾರ್ದು, ಭಾಳ ಹೆಚ್ಚು ಹಾಕಬಾರ್ದು. ಹುರಿಯುವಾಗ ಕಡಿಮೆ ಹಾಕಿದ್ರೆ ಹೊತ್ತದ, ಭಾಳ ಹಾಕಿದ್ರೆ ಸುಡಂಗಿಲ್ಲದ. ಎಲ್ಲ ಒಂದು ಹತ್ರ ಮಿಕ್ಸ್ ಮಾಡ್ಕೊತೀನಿ, ಒಂದಿಟ್ಟು ಹತ್ರಾಗ ಬಿಡ್ತೀನಿ ಕಡೆಯಾಗ. ನೋಡಿ, ಈಗ ಅಂದರೆ ಗಿರ್ನಿಗೆ ಹಾಕಿಲ್ಲ, ಮಿಕ್ಸಿ ಒಳಗೆ ಮಾಡ್ಲಿಕ್ಕತ್ತೀನಿ. ಆದರೆ ಮಿಕ್ಸಿ ಒಳಗೆ ಥರ ತರಿ ಆಗ್ತೈತಿ. ಗಿರ್ನಿಗೆ ಹಾಕಿದ್ರೆ ಚಲೋ ಆಗ್ತದೆ. ಸ್ವಲ್ಪ ಸಣ್ಣ ಹಂಗೆ ಬಿಸ್ಕೋಬೇಕು. ಈ ಥರ ಮಾಡ್ಕೋಬೇಕು. ಇದನ್ನು ಎಲ್ಲ ಇದೇ ರೀತಿ ಮಾಡ್ಕೊಂಡು ನೋಡಿರಿ. ಒಂದು ಅರ್ಧ ಕೆ ಜಿ ಬೆಲ್ಲ ತೊಗೊಲಿಕ್ಕತ್ತೀನಿ 3 ಪಾವು ಕೆ ಜಿಗೆ. ಯಾಕಂದ್ರೆ 3 ಪಾವು ಕೆ ಜಿಗೆ 3 ಪಾವು ಕೆ ಜಿನ ಹಾಕಬೇಕು. ಆದರೆ ಶುಗರ್ ಪೇಷಂಟ್ಗೆ ಅದು ಕಡಿಮೆ ಬೇಕಾಗ್ತದೆ. ಬೆಲ್ಲ ಭಾಳ ತಿನ್ನಬಾರ್ದು ಅಂತೇಳಿ ಕಡಿಮೆ ತೊಗೊಂಡೇನಿ. ಡ್ರೈ ಫ್ರೂಟ್ಸ್ ಹಾಕೊಲಿಕ್ಕತ್ತೀನಿ. ಅದರ ಗೋಡಂಬಿ, ಮುನಕ್ಕಿ, ಕಸಕಸಿ, ಇವು ಜರ ತುಪ್ಪನ್ಯಾಗ ಹುರ್ಕೋಬೇಕು. ಎಳ್ಳು ಹುರ್ಕೊಲಿಕ್ಕತ್ತೀನಿ. ಅದ್ರಾಗ ಮೊದಲು ಕಾಜು ಮತ್ತು ಒಣ ದ್ರಾಕ್ಷಿ ಹಾಕ್ಕೊಂಡೇನಿ. ಆಮೇಲೆ ಎಳ್ಳು ಹಾಕ್ಕೊಂಡೇನಿ. ಕಸಕಸಿನ ಅದ್ರೊಳಗೆ ಹಾಕ್ಕೊಂಡೇನಿ. ಮತ್ತೊಂದಿಟ್ಟು ತುಪ್ಪ ಹಾಕ್ಕೊಂಡೆ. ಒಂದು ಸ್ವಲ್ಪ ರವೆ ಉಳಿದಿತ್ತು, ರವೆ ಹಾಕ್ಕೊಂಡೇನಿ ಚಾಳಿಸಿದ್ದ. ಥರ ಹುರ್ಕೋಬೇಕು ರವೆ ತುಪ್ಪಿನಾಗ. ಆಮೇಲೆ ಅದು ಹಿಟ್ಟು ಹಾಕ್ಕೊಲಿಕ್ಕತ್ತೀನಿ. ಎಲ್ಲ ಹಾಕ್ಕೊಳ್ದಾಯ್ತು ಹಿಟ್ಟು. ಅದನ್ನೆಲ್ಲ ತುಪ್ಪ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರಿಬೇಕು. ತುಪ್ಪ ಎಷ್ಟು ಹೆಚ್ಚಾಗ್ತದೆ ಅಷ್ಟು ಚಲೋ. 3 ಪಾವು ಕೆ ಜಿಗೆ 150 ಗ್ರಾಮ್ ತುಪ್ಪ ಹಾಕಿದ್ದೀನಿ ನಾನು. ಅಂದರೆ ಕೆ ಜಿಗೆ ಪಾವು ಕೆ ಜಿ ಬೇಕು. ಹೆಚ್ಚು ಹಾಕೊಂಡ್ರೆ ನಡೀತದೆ, ಕಡಿಮೆ ಹಾಕೊಂಡು ನಡೀತದೆ. ನಾರ್ಮಲಾಗಿ 1 ಪಾವು ಕೆ ಜಿ ಬೇಕು. ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರ್ಕೊಲಿಕ್ಕತ್ತೀನಿ ಹಿಟ್ಟ. ಇದು ಕೂಡ ಚಲೋ ಆದಂಗೆ ಘಮ ಬರೋ ತನಕ ಹುರ್ಕೋಬೇಕು. ಕೈ ಬಿಡಲ್ದ್ರೆ ತಿರುಗಾಡಬೇಕು. ಅಂದ್ರೆ ಉಂಡೆ ಟೇಸ್ಟಿ ಆಗ್ತಾವೆ. ಈ ಕಡೆ ಗೋಧಿನೂ ಹುರ್ಕೋಬೇಕು, ಈ ಕಡೆ ಹಿಟ್ಟು ಹುರ್ಕೋಬೇಕು. ಬರೀ ಗೋಧಿ ಹುರಿದ್ರೂ ನಡೆಯಂಗಿಲ್ಲ, ಬರೀ ಹಿಟ್ಟು ಹುರಿದ್ರೂ ನಡೆಯಂಗಿಲ್ಲ. ಹಸಿ ಅನ್ನಿಸ್ತಾವೆ. ಆಯ್ತು, ಈ ಕಡೆ ಹುರ್ಕೊಳ್ದೆ. ಬೆಲ್ಲ ಪಾಕ ಮಾಡ್ಕೊತೀನಿ. ಬೆಲ್ಲ ಕಡಿಮೆ ತೊಗೊಂಡೇನಿ. ಬೇಕಾದ್ರೆ ನಿಮಗೆ ಮತ್ತು ಗಟ್ಟಿ ಆದ್ರೆ ಮತ್ತೊಂದು ಸ್ವಲ್ಪ ಪಾಕ ಮಾಡಿ ಹಾಕ್ಕೋಬೋದು. ಸ್ವಲ್ಪ ನೀರು ಹಾಕ್ಕೋಬೇಕು. ಮತ್ತು ಬೆಲ್ಲ ಪಾಕ ಬರೋದಕ್ಕೆ ಬಿಡಬಾರ್ದು, ಕರಗೋತಕ್ಕ ಅಷ್ಟು ಒಂದು ಸ್ವಲ್ಪ ಕುದಿಬೇಕು. ಪಾಕ ಫುಲ್ ಕಡಕ್ ಪಾಕ ಮಾಡಿತ್ತಂದ್ರೆ ಗಟ್ಟಿ ಆಗ್ತಾವೆ ಉಂಡೆ. ನಾನು ನೀರು ಎಷ್ಟು ಹಾಕೈತಿ ಅದು ಅವನು ಸುಡೋತಕ್ಕ ಅಟ್ಟ ಕುದಿಸ್ಕೊಲಿಕ್ಕತ್ತೀನಿ. ಒಂದೇ ಪಾಕಿತ್ತು ಕಮ್ಮಿ ಬರಬೇಕು. ನೋಡ್ರಿ, ಮತ್ತು 2-3 ಸ್ಪೂನ್ ತುಪ್ಪ ಹಾಕ್ಕೊಂಡೇನಿ ಪಾಕದಾಗ. ಅದನ್ನೆಲ್ಲ ಹುರಿದು ಹಿಟ್ಟು ಹಾಕ್ಕೊಲಿಕ್ಕತ್ತೀನಿ. ತುಪ್ಪ ಹೆಚ್ಚಿಗೆ ಹಾಕಿತಂದ್ರೆ ಪಾಕ ಜಾಸ್ತಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬೆಲ್ಲ ಹೆಚ್ಚು ಹಾಕ್ಕೊಳ್ಳೋದು. ಎಲ್ಲ ತಿರುವಾಡಿ ಮತ್ತೊಮ್ಮೆ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊತೀನಿ. ಕೈಲಿ ತಿಕ್ಕಿ ಕಟ್ಟರೆ ನಡೀತದೆ. ಇದು ಏಲಕ್ಕಿ ಹಾಕ್ಕೊಂಡು ಕ್ಯಾಜಿಕಾಯಿ ಥರ ತುರ್ಕೊಲಿಕ್ಕತ್ತೀನಿ. ಕೈಲಿ ತಿಕ್ಕೋದು ಕಷ್ಟ ಆಗೋದವ್ರಿಗೆ ಮಿಕ್ಸಿ ಹಾಕ್ಕೊಳ್ಳೋದು. ಅದ್ರಾಗೂ ಸಣ್ಣ ಆಗ್ತದೆ. ಸ್ವಲ್ಪ ಆರಾನ ಮಿಕ್ಸಿ ಒಳಗೆ ಹಾಕ್ಕೋತೀನಿ. ಮಿಕ್ಸಿಗೆ ಹಾಕ್ಕೊಂಡ್ರೆ ಎಲ್ಲ ಹದ ಆಗ್ತೈತಿ.
ಒಂದು 2-3 ಸುತ್ತು ಸೇರಿಸ್ಕೊಂಡ್ರೆ ಸಾಕು. ಇದು ಉಂಡೆ ಆಗಲಿಲ್ಲ ಅಂದ್ರೆ ಒಂದು ಸ್ವಲ್ಪ ಬೇಕಾದ್ರೆ ಮತ್ತೊಂದು ಸ್ವಲ್ಪ ಬೆಲ್ಲ ಪಾಕ ಮಾಡಿ ಹಾಕ್ಕೊಳ್ಳೋದು, ಇಲ್ಲಾಂದ್ರೆ ತುಪ್ಪ ಹಾಕ್ಕೊಳ್ಳೋದು. ನಾನು ತುಪ್ಪ ಕಾಸಿ ಹಾಕ್ಕೊಂಡೇನಿ. ಡ್ರೈ ಫ್ರೂಟ್ಸ್ ಹಾಕ್ಕೊಲಿಕತ್ತೀನಿ. ಅಂದರೆ ಶುಗರ್ ಪೇಷಂಟ್ಗೂ ನಡೀತದೆ. ನಿಮಗೆ ಬೆಲ್ಲ ಹೆಚ್ಚಬೇಕಂದ್ರೆ ಇನ್ನೂ ಸ್ವಲ್ಪ ಮೇಲ್ಗಡೆ ಮೊದ್ಲಂಗೆ ಪಾಕ ಮಾಡ್ಕೊಂಡಿದ್ದು ಹಂಗೆ ಮಾಡಿ ಹಾಕ್ಕೋಬೋದು. ಈ ತುಪ್ಪ ಜಾಸ್ತಿ ಹಾಕ್ಕೊಂಡ್ರೆ ಉಂಡೆ ಆಗ್ತಾವೆ. ಯಾಕಂದ್ರೆ ಸಣ್ಣ ಮಕ್ಕಳ ಶುಗರ್ ಪೇಷಂಟ್ ಅದರ ತಿಂತಾರಲ್ಲ, ಅದ್ರಕ್ಕೋಸ್ಕರ ಬೆಲ್ಲ ಕಡಿಮೆ ಹಾಕ್ಕೊಂಡೇನಿ ನಾನು. ಉಂಡೆ ಬರಲಿಲ್ಲ ಅಂದ್ರೆ ಮತ್ತೊಂದು ಸ್ವಲ್ಪ ಪಾಕ ಮಾಡ್ಕೊಳ್ಳೋದು. ಪಾಕ ಮಾಡೋದು ಅದ್ರೊಳಗೆ ಹಾಕ್ಕೊಳ್ಳೋದು. ಭಾಳ ಚಲೋ ಆಗ್ತಾವೆ, ಭಾಳ ರುಚಿನೂ ಆಗ್ತಾವೆ. ಮಾಡ್ಲಿಕ್ಕಂತೂ ಭಾಳ ಈಜಿ ಬರ್ತದೆ. ಚಂದ ಕಟ್ಲಿಕ್ಕೂ ಬರ್ಲಿಕ್ಕತ್ತವ. ಥ್ಯಾಂಕ್ ಯು ಫ್ರೆಂಡ್ಸ್.